ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮ್ಮ ಮೆಟ್ರೋ ಪ್ರಿಯರಿಗೆ ಗುಡ್ ನ್ಯೂಸ್ ಇದು. ತುಮಕೂರು ಜನರಿಗೆ ಮೆಟ್ರೋದಿಂದ ಸಖತ್ ಸುದ್ದಿ ಹೊಂದಿದೆ. ಬೆಂಗಳೂರು ಟು ತುಮಕೂರು ಮೆಟ್ರೋ ವಿಸ್ತರಣೆಗೆ 59.6 ಕಿಲೋಮೀಟರ್ ಗ್ರೀನ್ ಲೈನ್ ವಿಸ್ತರಣೆಗೆ ಡಿಪಿಆರ್ ರೆಡಿ ಆಗಿದೆ. ನಮ್ಮ ಮೆಟ್ರೋ ವಿಸ್ತರಣೆ ಬಿಎಂಆರ್ಸಿಎಲ್ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಇನ್ನು ಡಿಪಿಆರ್ ಅನ್ನ ರೆಡಿ ಮಾಡೋದಕ್ಕೆ ಬಿಎಂಆರ್ಸಿಎಲ್ ಬೆಡ್ಗಳಿಗೆ ಆಹ್ವಾನವನ್ನ ನೀಡಲಾಗಿದೆ. ಹೊಸ ಕಾರಿಡಾರ್ ನೆಲಮಂಗಲ, ದಾಬಸ್ಪೇಟೆ, ಕ್ಯಾತಸಂದ್ರ ಮೂಲಕ ಮೆಟ್ರೋ ಹಾದು ಹೋಗಲಿದೆ. ಮೊದಲ ಹಂತಕ್ಕೆ 20,649 ಕೋಟಿ ರೂಪಾಯಿ ವೆಚ್ಚ ಆಗುವಂತಹ ನಿರೀಕ್ಷೆ ಕೂಡ ಇದೆ. 2024-25 ಬಜೆಟ್ನಲ್ಲಿಯೇ ಈ ಒಂದು ಯೋಜನೆಯ ಕುರಿತಂತೆ ಸಿಎಂ ಪ್ರಸ್ತಾಪವನ್ನು ಮಾಡಿರುತ್ತಾರೆ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮಾದರಿಯಲ್ಲಿ ನಡೆಯುತ್ತೆ. ಮೊಟ್ಟ ಮೊದಲ ಬಾರಿಗೆ ಅಂತರ್ ಜಿಲ್ಲೆ ಸಂಚಾರವನ್ನ ನಮ್ಮ ಮೆಟ್ರೋ ಆರಂಭಿಸ್ತಾ ಇದೆ. ಬೆಂಗಳೂರು ಮೆಟ್ರೋವನ್ನ ತುಮಕೂರಿನವರೆಗೂ ಕೂಡ ವಿಸ್ತರಣೆಯನ್ನ ಮಾಡಲಾಗುತ್ತೆ. ಇನ್ನು ಈ ತುಮಕೂರಿನವರೆಗೂ ಕೂಡ ವಿಸ್ತರಣೆಯನ್ನ ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ದಿನದಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಕೊನೆಗೂ ಕೂಡ ಇದೀಗ ಸಾರ್ವಜನಿಕ ಹಾಗೆ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ನಡೆಯಲಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 59.6 ಕಿಲೋಮೀಟರ್ ಗ್ರೀನ್ ಲೈನ್ ವಿಸ್ತರಣೆಗೆ ಡಿಪಿಆರ್ ರೆಡಿ ಮಾಡೋದಕ್ಕೆ ಬಿಎಂಆರ್ಸಿಎಲ್ ಬೆಡ್ ಕರೆದಿದೆ. ಇನ್ನು ಈ ಹಿಂದೆ ಮಾಧವರ ತುಮಕೂರು ಕಾರಿಡಾರ್ನ ಡಿಪಿಆರ್ಗಾಗಿ ಕಾರ್ಯಸಾಧ್ಯತಾ ಅಧ್ಯಯನವನ್ನ ಕೈಗೊಳ್ಳುವುದಕ್ಕೆ ಸರ್ಕಾರದ ನಿರ್ದೇಶನ ನೀಡಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ರೆಡಿ ಮಾಡೋದಕ್ಕೆ ಬಿಎಂಆರ್ಸಿಎಲ್ ಬೆಡ್ಗಳನ್ನು ಸದ್ಯ ಈಗ ಆಹ್ವಾನಿಸಿದೆ. ಪಿಪಿಪಿ ಮಾದರಿಯಲ್ಲಿ ಅಭಿವೃದ್ಧಿಯನ್ನ ಪಡಿಸೋದಕ್ಕೆ ಪ್ರಸ್ತಾಪಿಸಲು ಪ್ಲಾನ್ ಇದಾಗಿದೆ. ಇನ್ನು ಮಾಧಾವರದಿಂದ ತುಮಕೂರುವರೆಗಿನ ಹಸಿರು ಮಾರ್ಗದ 59.60 ಕಿಲೋಮೀಟರ್ ವಿಸ್ತರಣೆಗಾಗಿ ವಿವರವಾದಂತಹ ಯೋಜನಾ ವರದಿಗೆ ಆಹ್ವಾನ ಮಾಡಲಾಗಿದ್ದು, ಹೊಸ ಕಾರಿಡಾರ್ ನೆಲಮಂಗಲ, ದಾಬಸ್ಪೇಟೆ ಹಾಗೆ ಕ್ಯಾತಸಂದ್ರ ಮೂಲಕ ಇದು ಹಾದು ಹೋಗುತ್ತೆ. ನವೆಂಬರ್ 21, 2025 ಟೆಂಡರ್ ತೆರೆಯುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ಮೆಟ್ರೋ ಪ್ರಿಯರಿಗೆ ಇದೀಗ ಮತ್ತೊಂದು ಗುಡ್ ನ್ಯೂಸ್ ಇದು. ತುಮಕೂರು ಜನರಿಗೆ ಮೆಟ್ರೋದಿಂದ ಸಖತ್ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರು ಟು ತುಮಕೂರುವರೆಗೂ ಕೂಡ ಇದೀಗ ಮೆಟ್ರೋದಲ್ಲಿ ಪ್ರಯಾಣವನ್ನು ಬೆಳೆಸ್ಬೋದು. ಅಂದರೆ ಅದಕ್ಕೆ ಈಗ ಮಾಡೆಲನ್ನು ಮಾಡಲಾಗಿದೆ, ಕೆಲವು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಟೆಂಡರ್ ನಂತರದಲ್ಲಿ ಇದು ಯಾವಾಗ ಚಾಲ್ತಿಯಲ್ಲಿದೆ ಅನ್ನೋದರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. 2024-25 ಬಜೆಟ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಆಗಿರುತ್ತೆ. ಕ್ಯಾತಸಂದ್ರ ಮೂಲಕ ಮೆಟ್ರೋ ಹಾದು ಹೋಗುತ್ತೆ. ಮೊದಲ ಹಂತಕ್ಕೇನೆ 20,649 ಕೋಟಿ ರೂಪಾಯಿ ವೆಚ್ಚ ಆಗುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಮೊದಲ ಹಂತದಲ್ಲಿಯೇ 20,640 ಕೋಟಿ ರೂಪಾಯಿ ವೆಚ್ಚ ಆಗ್ತಕ್ಕಂತಹ ನಿರೀಕ್ಷೆ ಇದೆ. ಮೊಟ್ಟ ಮೊದಲ ಬಾರಿಗೆ ಅಂತರ್ ಜಿಲ್ಲೆ ಸಂಚಾರವನ್ನು ಆರಂಭಿಸ್ತಾ ಇದೆ ನಮ್ಮ ಮೆಟ್ರೋ. ಹೀಗೆ ಮುಂದೆ ವಿಸ್ತರಣೆ ಆಗುತ್ತಾ ಅನ್ನೋದಾಗಿಯೂ ಕೂಡ ಕೆಲವೊಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಮೊದಲನೇದಾಗಿ ಈಗ ತುಮಕೂರಿನವರೆಗೂ ಕೂಡ ವಿಸ್ತರಣೆಯಾದರೆ ಮುಂದಿನ ಪ್ಲಾನ್ಸ್ ಏನು, ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂತಹ ರೂಪುರೇಷೆಗಳನ್ನು ಮಾಡಲಾಗುತ್ತೆ, ಮುಂದಿನ ಶೆಡ್ಯೂಲ್ ಏನು ಅನ್ನೋದು ಗೊತ್ತಾಗುತ್ತೆ. ಸದ್ಯ ಈಗ ಬೆಂಗಳೂರು ಮೆಟ್ರೋವನ್ನು ತುಮಕೂರಿನವರೆಗೂ ಕೂಡ ವಿಸ್ತರಣೆಯನ್ನ ಮಾಡುವಂತಹ ಒಂದು ಏನು ವಿಚಾರ ಇತ್ತು, ಪ್ರಸ್ತಾಪಗಳಿತ್ತು, ಏನು ಚರ್ಚೆಗಳು ಆಗ್ತಾ ಇತ್ತು, ಅದಕ್ಕೆ ಸದ್ಯ ಈಗ ಪ್ಲಾನ್ಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಹಿಂದೆ ನೋಡ್ತಾ ಹೋಗೋದಾದ್ರೆ ಮಾಧವರ ತುಮಕೂರು ಕಾರಿಡಾರ್ನ ಡಿಪಿಆರ್ಗಾಗಿ ಕಾರ್ಯಸಾಧ್ಯತಾ ಅಧ್ಯಯನವನ್ನು ಕೈಗೊಳ್ಳುವುದಕ್ಕೆ ಸರ್ಕಾರ ನಿರ್ದೇಶನವನ್ನು ನೀಡಿತ್ತು. ಅಂದರೆ ಈ ವಿಚಾರವಾಗಿ ಸ್ಟಡಿಯನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರ ಡಿಕ್ಲೇರ್ ಕೂಡ ಮಾಡಿರತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಸದ್ಯ ಡಿಪಿಆರ್ ಅನ್ನ ರೆಡಿ ಮಾಡೋದಕ್ಕೆ ಬಿಎಂಆರ್ಸಿಎಲ್ ಬಿಡ್ಗಳನ್ನು ಆಹ್ವಾನಿಸಿದೆ. ಹಾಗಾಗಿ ಅಭಿವೃದ್ಧಿಯನ್ನ ಪ್ರಸ್ತಾಪಿಸೋದಕ್ಕೆ ಈ ಒಂದು ಪ್ಲಾನ್ ಅನ್ನು ಈಗ ಮಾಡಿಕೊಳ್ಳಲಾಗಿದೆ. ಹೊಸ ಕಾರಿಡಾರ್ ನೆಲಮಂಗಲ, ದಾಬಸ್ಪೇಟೆ ಮತ್ತು ಕ್ಯಾತಸಂದ್ರ ಮೂಲಕ ಹಾದು ಹೋಗಲಿದೆ ಅನ್ನೋದಾಗಿ ಸದ್ಯ ಮಾಹಿತಿ ಇದೆ. ಹಾಗಾಗಿ ಇನ್ನು ಮುಂದೆ ಬೆಂಗಳೂರಿನಿಂದ ತುಮಕೂರು ಹೋಗೋರಿಗೂ ಕೂಡ ಮೆಟ್ರೋದಲ್ಲೇ ಪ್ರಯಾಣ ಮಾಡಬಹುದಾಗಿದೆ.